ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಪ್ರಣಾಮಗಳು. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪ್ರೈಮರಿ ಮೆಮೊರಿ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಸೆಕೆಂಡರಿ ಮೆಮೊರಿ ಮತ್ತು ಅದರ ಟೈಪ್ಸ್ ಬೇಸ್ಡ್ ಆನ್ ದಟ್ ಕೆಲವೊಂದು MCQs ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೆಕೆಂಡರಿ ಮೆಮೊರಿ ಸ್ಟೋರ್ಸ್ ಡೇಟಾ ಆನ್ ಎ ಲಾಂಗ್ ಟರ್ಮ್ ಬೇಸಿಸ್. ಇಟ್ ಕೆನಾಟ್ ಬಿ ಪ್ರೊಸೆಸ್ಡ್ ಡೈರೆಕ್ಟ್ಲಿ ಬೈ ದ CPU. ಸೆಕೆಂಡರಿ ಮೆಮೊರಿ ಏನ್ ಮಾಡುತ್ತೆ ಅಂದ್ರೆ ಸ್ಟೋರ್ ಮಾಡುತ್ತೆ ಡೇಟಾನ ಯಾವ್ದ್ರ ಬೇಸಿಸ್ ಮೇಲೆ ಅಂದ್ರೆ ಲಾಂಗ್ ಟರ್ಮ್ ಬೇಸಿಸ್ ಮೇಲೆ ಅದು ಸ್ಟೋರ್ ಮಾಡಿರುತ್ತೆ. ಅದನ್ನ ಡೈರೆಕ್ಟ್ಲಿ CPU ಇಂದ ಪ್ರೊಸೆಸ್ ಮಾಡಕ್ ಆಗಲ್ಲ. ಇಟ್ ಮಸ್ಟ್ ಫಸ್ಟ್ ಬಿ ಕಾಪಿಡ್ ಇಂಟು ಪ್ರೈಮರಿ ಸ್ಟೋರೇಜ್. ಅದನ್ನ ಫಸ್ಟ್ ಪ್ರೈಮರಿ ಸ್ಟೋರೇಜ್ಗೆ ನಾವು ಕಾಪಿ ಮಾಡಬೇಕು. ದೆನ್ ಸೆಕೆಂಡರಿ ಮೆಮೊರಿ ಡಿವೈಸಸ್ ಇನ್ಕ್ಲೂಡ್ ಮ್ಯಾಗ್ನೆಟಿಕ್ ಡಿಸ್ಕ್ ಆಗಿರ್ಬೋದು, ಲೈಕ್ ಹಾರ್ಡ್ ಡ್ರೈವ್ಸ್, ಫ್ಲಾಪಿ ಡಿಸ್ಕ್, ಆಪ್ಟಿಕಲ್ ಡಿಸ್ಕ್ಸ್ ಆಸ್ CD ಆಗಿರ್ಬೋದು, CD ROM ಮತ್ತು ಮ್ಯಾಗ್ನೆಟಿಕ್ ಚಿಪ್ಸ್, USB ಫ್ಲಾಶ್ ಡ್ರೈವ್ಸ್. ಇದಕ್ಕೆ ನಾವು ಇದರಿಂದ ಅದನ್ನ ಪ್ರೊಸೆಸ್ ಮಾಡ್ಬೋದು. Next, hard drive. It is a non-removable storage device containing magnetic disks or platters rotating at high speeds. ಇದು non-removable storage device ಆಗಿರುತ್ತೆ. ಇದೇನೇನು ಕಂಟೈನ್ ಮಾಡಿರುತ್ತಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಡಿಸ್ಕ್ ಆರ್ ಪ್ಲಾಟರ್ಸ್ ಕಂಟೈನ್ ಮಾಡಿರುತ್ತೆ. ಅದು ತುಂಬಾ ಸ್ಪೀಡಾಗಿ ರೊಟೇಟ್ ಆಗ್ತಾ ಇರುತ್ತೆ. ಹಾರ್ಡ್ ಡ್ರೈವ್ ಸ್ಟೋರ್ ಡೇಟಾ ಇನ್ ದ ಸೆಗ್ಮೆಂಟ್ಸ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ನ ಸೆಗ್ಮೆಂಟ್ ಅಲ್ಲಿ ಇದು ಡೇಟಾನ ಸ್ಟೋರ್ ಮಾಡುತ್ತೆ. ಯಾವ ಸ್ಪೀಡಲ್ಲಿ ಅದು ಸ್ಪಿನ್ ಆಗ್ಬೋದಪ್ಪ ಅಂದ್ರೆ 5400 to 15,000 RPM ರೊಟೇಷನ್ ಪರ್ ಮಿನಿಟ್ ಅಲ್ಲಿ ಅದು ಸ್ಪಿನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒನ್, ಫ್ಲಾಪಿ ಡಿಸ್ಕ್. ಫ್ಲಾಪಿ ಡಿಸ್ಕ್ ಇಸ್ ಕಾಂಪೋಸ್ಡ್ ಆಫ್ ಎ thin flexible magnetic disk sealed in a square plastic carrier. Floppy disks were widely used to distribute software, transfer files and create backup copies of data. To read and write data from a floppy disk, a computer system must have a floppy disk drive. ಫ್ಲಾಪಿ ಡಿಸ್ಕ್ ಅನ್ನೋದು ಯಾವ್ದಿಂದ ಕಂಪೋಸ್ ಆಗಿರುತ್ತೆ ಅಂದ್ರೆ ಒಂದು ಥಿನ್ ಫ್ಲೆಕ್ಸಿಬಲ್ ಮ್ಯಾಗ್ನೆಟಿಕ್ ಡಿಸ್ಕ್ ಸೀಲ್ಡ್ ಇನ್ ಸ್ಕ್ವೇರ್ ಪ್ಲಾಸ್ಟಿಕ್ ಕ್ಯಾರಿಯರಿಂದ ಆಗುತ್ತೆ. ಫ್ಲಾಪಿ ಡಿಸ್ಕ್ ನ ಎಲ್ಲಿ ಯೂಸ್ ಮಾಡ್ತಾರೆ ವೈಡ್ಲಿ ಅಂದ್ರೆ ಸಾಫ್ಟ್ವೇರ್ ಅಲ್ಲಿ, ಟ್ರಾನ್ಸ್ಫರಿಂಗ್ ಫೈಲ್ಸ್ ಅಲ್ಲಿ, ಮತ್ತೆ ಬ್ಯಾಕಪ್ ಕ್ರಿಯೇಟ್ ಮಾಡೋದ್ರಲ್ಲಿ, ರೀಡ್ ಅಂಡ್ ರೈಟ್ ಡೇಟಾ ಫ್ರಮ್ ಎ ಫ್ಲಾಪಿ ಡಿಸ್ಕ್. ಕಂಪ್ಯೂಟರ್ಗೆ ಮಸ್ಟ್ ಫ್ಲಾಪಿ ಡಿಸ್ಕ್ ಡ್ರೈವ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಕಾಂಪ್ಯಾಕ್ಟ್ ಡಿಸ್ಕ್ ಮೀನ್ಸ್ CD. Compact disk is a portable storage medium that can be used to record, store data in digital form. Compact disk ಅನ್ನೋದು ಒಂದು ಪೋರ್ಟಬಲ್ ಸ್ಟೋರೇಜ್ ಮೀಡಿಯಂ ಆಗಿರುತ್ತೆ, CD. ಅದೇನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ರೆಕಾರ್ಡ್ ಮಾಡೋಕ್ಕೆ, ಸ್ಟೋರ್ ಮಾಡೋಕ್ಕೆ ಡೇಟಾನ ಡಿಜಿಟಲ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾರೆ. ದೇ ಆರ್ ಫ್ರಾಗೈಲ್ ಅಂಡ್ ಪ್ರೋನ್ ಟು ದ ಸ್ಕ್ರಾಚಸ್. ಅದು ಸ್ಕ್ರಾಚ್ ಆದ್ರೆ ಅದು ಹಾಳಾಗುತ್ತೆ, ಓಕೆನಾ, ಅದಕ್ಕೆ ಪ್ರೋನ್ ಟು ದ ಸ್ಕ್ರಾಚಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಇಟ್ ಈಸ್ ಎ ಸ್ಟೋರೇಜ್ ಡಿವೈಸ್ that can be read but can't change or delete it. ಅದನ್ನ ನಾವು ರೀಡ್ ಮಾಡ್ಬೋದು ಬಟ್ ಚೇಂಜ್ ಅಥವಾ ಡಿಲೀಟ್ ಮಾಡಕ್ಕೆ ಆಗಲ್ಲ. ನೆಕ್ಸ್ಟ್ ಒನ್, DVD ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತ. ಈ ಡಿವೈಸ್ ಕರೆಂಟ್ಲಿ ಯೂಸ್ ಟು ಸ್ಟೋರ್ ಡೇಟಾ ಇನ್ ಲಾರ್ಜ್ ಅಮೌಂಟ್ಸ್ ಅಂಡ್ ಅಕ್ಸೆಪ್ಟ್ಸ್ ಹೈ ಡೆಫಿನೇಷನ್ ಮೆಟೀರಿಯಲ್. ಇದನ್ನ ಕರೆಂಟ್ಲಿ ಏನಕ್ಕೆ ಯೂಸ್ ಮಾಡ್ತಿದ್ದಾರಪ್ಪ ಅಂತಂದ್ರೆ ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡಕ್ಕೆ ಮತ್ತೆ ಹೈ ಡೆಫಿನೇಷನ್ ಮೆಟೀರಿಯಲ್ ಅಕ್ಸೆಪ್ಟ್ ಮಾಡಕ್ಕೆ. 2-layer DVD can hold approximately 17 gigabytes of video, sound or other data. 2-layer DVD ಎಷ್ಟು ಹೋಲ್ಡ್ ಮಾಡ್ಬೋದು ಡೇಟಾನ ಅಂದ್ರೆ 17 gigabytes, 17 GB ಅಷ್ಟು ವಿಡಿಯೋನ ಅಥವಾ ಸೌಂಡ್ ಅದರ್ ಡೇಟಾನ ಅದು ಹೋಲ್ಡ್ ಮಾಡೋ ಕೆಪಬಿಲಿಟಿ ಅದಕ್ಕಿರುತ್ತೆ. ನೆಕ್ಸ್ಟ್ ಒನ್, ಬ್ಲೂ-ರೇ ಡಿಸ್ಕ್, ದ ಅಪ್ಗ್ರೇಟೆಡ್ ವರ್ಷನ್ ಆಫ್ CD ಅಂಡ್ DVD. ಬ್ಲೂ-ರೇ ಡಿಸ್ಕ್ ಬಂದು ಅಪ್ಗ್ರೇಟೆಡ್ ವರ್ಷನ್ ಆಫ್ CD ಮತ್ತೆ DVD ಡಿಸ್ಕ್ ಆಗಿರುತ್ತೆ ಅಂಡ್ ಡ್ರೈವ್ಸ್ ದ ಬ್ಲೂ-ರೇ ಡಿಸ್ಕ್ಸ್. ಓಕೆನಾ, ಇಟ್ ಈಸ್ ಕಾಮನ್ಲಿ ನೋನ್ ಎಸ್ BD-ROM. ಇದನ್ನ ಕಾಮನ್ಲಿ ಏನು ಅಂತ ಕರೀತಾರೆ, BD-ROM ಅಂತ ಕರೀತಾರೆ. ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಪ್ಪ ಅಂತ ಹೇಳಿದ್ರು 25 GB. ಸಿಂಗಲ್ ಲೇಯರ್ ಆದ್ರೆ 25, ಡ್ಯುಯಲ್ ಲೇಯರ್ ಆದ್ರೆ 50 GB ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಹೋಲೋಗ್ರಾಫಿಕ್ ವರ್ಸಟೈಲ್ ಡಿಸ್ಕ್ HVD. ಇಟ್ ಈಸ್ ಎ ಹೋಲೋಗ್ರಾಫಿಕ್ ಸ್ಟೋರೇಜ್ ಫಾರ್ಮ್ಯಾಟ್ ಅಂಡ್ ಆಸ್ ಎ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ 3.9 TB ಇರುತ್ತೆ ಇದ್ರಲ್ಲಿ ಸ್ಟೋರೇಜ್, ಓಕೆನಾ. ನೆಕ್ಸ್ಟ್ ಬಂದು ಫ್ಲಾಶ್ ಡ್ರೈವ್ಸ್. ಫ್ಲಾಶ್ ಡ್ರೈವ್ಸ್ ಆರ್ ಸ್ಮಾಲ್ ಅಲ್ಟ್ರಾ ಪೋರ್ಟಬಲ್ ಸ್ಟೋರೇಜ್ ಡಿವೈಸ್. ಇದು ಸ್ಮಾಲ್ ಆಗಿರುತ್ತೆ. ಅಲ್ಟ್ರಾ ಪೋರ್ಟಬಲ್ ಸ್ಟೋರೇಜ್ ಡಿವೈಸ್ ಕೂಡ ಇದಾಗಿರುತ್ತೆ, ಪೋರ್ಟಬಲ್ ಆಗಿರುತ್ತೆ. ದೇ ಕನೆಕ್ಟ್ ಟು ಕಂಪ್ಯೂಟರ್ಸ್ ಅಂಡ್ ಅದರ್ ಡಿವೈಸಸ್ ವಿಯಾ ಬಿಲ್ಟ್ ಇನ್ USB ಪ್ಲಗ್. USB ಪ್ಲಗ್ ಮುಖಾಂತರ ನಾವು ಅದನ್ನ ಕನೆಕ್ಟ್ ಮಾಡಬಹುದು. ದೇರ್ ಆಫನ್ ರೆಫರ್ಡ್ ಆಸ್ ಪೆನ್ ಡ್ರೈವ್ಸ್. ಅದನ್ನ ಪೆನ್ ಡ್ರೈವ್ಸ್ ಅಂತ ಕರಿತೀವಿ, ನಿಮ್ಗೆಲ್ಲ ಗೊತ್ತಿರುತ್ತೆ. ಥಂಬ್ ಡ್ರೈವ್ಸ್ ಅಂತಾನು ಕರೀತಾರೆ, ಜಂಪ್ ಡ್ರೈವ್ಸ್ ಅಂತಾನು ಕರೀತಾರೆ. ಮೋಸ್ಟ್ಲಿ ದೇ ಹ್ಯಾವ್ ಸ್ಟೋರೇಜ್ ಕೆಪಾಸಿಟಿ ಫ್ರಮ್ 8 GB to 64 GB ಇರುತ್ತೆ. ನೆಕ್ಸ್ಟ್, zip disks, an advanced version of floppy disk.
ಇದು ಅಡ್ವಾನ್ಸ್ ವರ್ಷನ್ ಆಫ್ ಫ್ಲಾಪಿ ಡಿಸ್ಕ್ ಆಗಿರುತ್ತೆ. ಇದನ್ನ ಜಿಪ್ ಡಿಸ್ಕ್ ಅಂತ ಕರೀತಾರೆ. ಇಟ್ ವಾಸ್ ಡೆವಲಪ್ಡ್ ಬೈ ಐಒಮೆಗಾ. ಓಕೆನಾ. ಜಿಪ್ ಡಿಸ್ಕ್ ಆರ್ ಅವೈಲಬಲ್ ಇನ್ 100 ಮತ್ತೆ 250 MB 750 MB ಕೆಪಾಸಿಟಿಲಿ ಇದು ಅವೈಲಬಲ್ ಇರುತ್ತೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಸ್ಟೋರ್ ಮಾಡಕ್ಕೆ, ಶೇರ್ ಮಾಡಕ್ಕೆ ಮತ್ತೆ ಬ್ಯಾಕಪ್ ಮಾಡ್ಕೊಳಕ್ಕೆ ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಶೆ ಮೆಮೊರಿ. ಇಟ್ ಇಸ್ ಅ ವೆರಿ ಹೈ ಸ್ಪೀಡ್ ಸೆಮಿಕಂಡಕ್ಟರ್ ಮೆಮೊರಿ. ಇದೊಂದು ಹೈ ಸ್ಪೀಡ್ ಸೆಮಿಕಂಡಕ್ಟರ್ ಮೆಮೊರಿ ಆಗಿರುತ್ತೆ. ವಿಚ್ ಕ್ಯಾನ್ ಸ್ಪೀಡ್ ಅಪ್ ದ ಸಿಪಿಯು. ಇದು ಸಿಪಿಯು ನ ಸ್ಪೀಡ್ ಅಪ್ ಮಾಡುತ್ತೆ. ಇಟ್ ಹ್ಯಾಕ್ಸ್ ಆಸ್ ಅ ಬಫರ್ ಬಿಟ್ವೀನ್ ದ ಸಿಪಿಯು ಅಂಡ್ ಮೇನ್ ಮೆಮೊರಿ. ಇದು ಒಂದು ಬಫರ್ ತರ ಆಕ್ಟ್ ಮಾಡಿದೆ ಸಿಪಿಯು ಮತ್ತೆ ಮೇನ್ ಮೆಮೊರಿ ಮಧ್ಯೆ. ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ರಿಜಿಸ್ಟರ್ಸ್. ನೆಕ್ಸ್ಟ್ ವರ್ಚುವಲ್ ಮೆಮೊರಿ. ವರ್ಚುವಲ್ ಮೆಮೊರಿ permits software to use additional memory by utilizing the hard disk drive as a temporary storage. ವರ್ಚುವಲ್ ಮೆಮೊರಿ ಪರ್ಮಿಟ್ ಮಾಡುತ್ತೆ ಸಾಫ್ಟ್ವೇರ್ ಏನಕ್ಕೆ ಅಂದ್ರೆ ಯೂಸ್ ಮಾಡಕ್ಕೆ ಅಡಿಷನಲ್ ಮೆಮೊರಿ ಬೈ ಯುಟಿಲೈಸಿಂಗ್ ದ ಹಾರ್ಡ್ ಡಿಸ್ಕ್ ನ ಯೂಸ್ ಮಾಡ್ಕೊಂಡು ಅದು ಅಡಿಷನಲ್ ಮೆಮೊರಿನ ಇದು ಮಾಡಕ್ಕೆ ಸಾಫ್ಟ್ವೇರ್ಗೆ ಪರ್ಮಿಟ್ಸ್ ಕೊಡುತ್ತೆ ಆಸ್ ಎ ಟೆಂಪರರಿ ಸ್ಟೋರೇಜ್. ನೆಕ್ಸ್ಟ್ ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಟೈಪ್ಸ್ ಸೆಮಿಕಂಡಕ್ಟರ್ ಮೆಮೊರಿಗೆ ಎಕ್ಸಾಂಪಲ್ಸ್ ಯಾವ್ದಪ್ಪ ಅಂದ್ರೆ ರ್ಯಾಮ್ ಮತ್ತೆ ರಾಮು. ಆಪ್ಟಿಕಲ್ ಮೆಮೊರಿಗೆ CD-ROM, CDR, DVD, HVD, ಬ್ಲೂರೇ ಡಿಸ್ಕ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಮೆಮೊರಿಗೆ ಹಾರ್ಡ್ ಡಿಸ್ಕ್ ಡ್ರೈವ್, ಫ್ಲಾಪಿ ಡಿಸ್ಕ್ ಡ್ರೈವ್. ನೆಕ್ಸ್ಟ್ ಫ್ಲಾಶ್ ಮೆಮೊರಿಗೆ ಪೆನ್ ಡ್ರೈವ್, ಮೆಮೊರಿ ಕಾರ್ಡ್ ಎಕ್ಸೆಟ್ರಾ. ಈ ಫ್ರಮ್ ಟೆಕ್ನಾಲಜಿ ಇದೆಲ್ಲ ಫ್ಲಾಶ್ ಮೆಮೊರಿಗೆ ಆಗಿರುತ್ತೆ. ಔಟ್ಪುಟ್ ಯೂನಿಟ್. ಔಟ್ಪುಟ್ ಯೂನಿಟ್ ಪ್ರೊವೈಡ್ಸ್ ದ ಇನ್ಫಾರ್ಮೇಶನ್ ಫ್ರಮ್ ದ ಕಂಪ್ಯೂಟರ್ ಟು ಅನ್ ಎಕ್ಸ್ಟರ್ನಲ್ ಡಿವೈಸ್. ಔಟ್ಪುಟ್ ಯೂನಿಟ್ ಇನ್ಫಾರ್ಮೇಶನ್ ಕಂಪ್ಯೂಟರ್ ಟು ಎಕ್ಸ್ಟರ್ನಲ್ ಡಿವೈಸ್ಗೆ ಪ್ರೊವೈಡ್ ಮಾಡುತ್ತೆ. ಅದರಲ್ಲಿ ಸಾಫ್ಟ್ ಆರ್ ಹಾರ್ಡ್ ಕಾಪಿ ಆಫ್ ಇನ್ಫಾರ್ಮೇಶನ್ ಅದು ಪ್ರೆಸೆಂಟ್ ಮಾಡುತ್ತೆ. ಎಕ್ಸಾಂಪಲ್ಸ್ ಯಾವುದು ಅಂದ್ರೆ ನೋಡೋದಾದ್ರೆ ಮಾನಿಟರ್, ಪ್ರಿಂಟರ್, ಸ್ಪೀಕರ್ಸ್ ಆಗಿರ್ಬೋದು, ಹೆಡ್ಫೋನ್ಸ್, ಪ್ರಾಜೆಕ್ಟರ್ ಇದೆಲ್ಲ ಔಟ್ಪುಟ್ ಯೂನಿಟ್ಗೆ ಒಂದು ಎಕ್ಸಾಂಪಲ್ಸ್ ಆಗಿರುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಇದ್ರ ಬೇಸಿಸ್ ಮೇಲೆ MCQs ನ ನೋಡೋಣ. ನೆಕ್ಸ್ಟ್ ಅದು ಕಂಪ್ಲೀಟ್ ಆದ್ಮೇಲೆ ನಾಡಿದ್ದು ಕ್ಲಾಸಲ್ಲಿ ಹೊಸ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್. ಟೇಕ್ ಕೇರ್. ಬಾಯ್.